ಅರಣ್ಯ ಸಂರಕ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಕೆಲಸ. ಈ ಅರಣ್ಯ ಸಂರಕ್ಷಣೆಯನ್ನ ಹೇಗೆ ಮಾಡಬೇಕು, ಜವಾಬ್ದಾರಿಯಲ್ಲಿರುವಂತಹವರು ಯಾವ ರೀತಿ ಕೆಲಸವನ್ನು ನಿಭಾಯಿಸಬೇಕು, ಅದರಲ್ಲೂ ಅರಣ್ಯ ಮತ್ತು ಮಾನವ ಒಂದು ವಿಶೇಷವಾದಂತಹ ಸಂಪರ್ಕ ಕೊಂಡಿ ಇದೆ. ಈ ಬಗ್ಗೆ ಅಧಿಕಾರದಲ್ಲಿರುವಂತಹವರು ಗಮನಿಸಿದರೆ ಅರಣ್ಯಕ್ಕೆ ಎದುರಾಗುವಂತಹ ಕುತ್ತುಗಳು ದೂರ ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರನ್ನ. ಸರ್, ವೆಲ್ಕಮ್. ಸರ್, ನೀವು ಈ ಇಲಾಖೆಯನ್ನ ನಿಭಾಯಿಸಿದ ಮೇಲೆ, ನಿಮಗೆ ಈ ಜವಾಬ್ದಾರಿ ಸಿಕ್ಕ ಮೇಲೆ ಏನೆಲ್ಲ ಸವಾಲುಗಳು ಎದುರಾದವು ಅಂತ ಅರಣ್ಯ ಸಚಿವರಾಗಿ ತಾವು ಅಧಿಕಾರವನ್ನು ವಹಿಸಿಕೊಂಡ ನಂತರ? ಅರಣ್ಯ ಸಚಿವನಾಗಿ 2 ವರ್ಷ 5 ತಿಂಗಳಾಯಿತು. ನಮ್ಮ ಸರ್ಕಾರ ಬಂದ ಮೇಲೆ ನನಗೆ ನಮ್ಮ ವರಿಷ್ಠರು ಅರಣ್ಯ ಪರಿಸರ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟರು. ನಾನು ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆಯಿಂದ ಬಂದವನಾಗಿದ್ದೇನೆ. ಅರಣ್ಯ ಸಚಿವನಾಗಕ್ಕಿಂತ ಪೂರ್ವದಲ್ಲಿ ನನಗೆ ಅರಣ್ಯದ ಬಗ್ಗೆ, ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಮಾಹಿತಿ ಇತ್ತು. ಆದರೆ ಅರಣ್ಯ ಸಚಿವನಾದ್ಮೇಲೆ ಅರಣ್ಯದ ಮಹತ್ವ ಏನಿದೆ, ಇವತ್ತು ಇಡೀ ಜಗತ್ತಿನ ಎದುರುಗಡೆ, ಮನುಕುಲದ ಎದುರುಗಡೆ ಒಂದು ದೊಡ್ಡ ಸವಾಲಿದೆ, ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್. ಈ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪಗಳಾಗ್ತಾ ಇದ್ದಾವೆ, ಏನೇನು ಅನಾಹುತಗಳಾಗ್ತಾ ಇದ್ದಾವೆ, ನಾವೆಲ್ಲ ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೇವೆ. ಇವತ್ತೇನು ಗುಡ್ಡ ಕುಸಿತ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತಾ ಇದೆ, ಸುನಾಮಿ ಬರ್ತಾ ಇದೆ, ಇವೆಲ್ಲದರಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ನಾವು ಮಾಧ್ಯಮದಲ್ಲೂ ನೋಡಿದ್ದೇವೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಶಿರೂರದಲ್ಲಿ ಗುಡ್ಡ ಕುಸಿತ ಆಗಿ ಸುಮಾರು ಜನ ಮೃತಪಟ್ಟಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಹಾಗೆ ವಯನಾಡದಲ್ಲಿ ಗುಡ್ಡ ಕುಸಿತ ಆಗಿನೂ ಸುಮಾರು ಒಂದೊಂದು ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದು ನಾವು ನೋಡ್ತಾ ಇದ್ದೇವೆ. ಈಗ ಉತ್ತರಾಖಂಡದಲ್ಲಿ ಮೆಗಾಸ್ಫೋಟ ಆಗ್ತಾ ಇದೆ. ಈಗ ಇತ್ತೀಚೆಗೆ ನೋಡಿದ್ವಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ, ನಮ್ಮ ಭಾಗದಲ್ಲಿ ಅಲ್ಲಿ ಜಾಸ್ತಿ ಮಳೆ ಏನಿಲ್ಲ. ವಾಡಿಕೆಯಂತೆ 800-900 ಎಮ್ಮೆ ಮಳೆ ಬರ್ತದೆ. ಈ ಸಲ ಮಳೆ ಜೂನ್ನಲ್ಲಿ, ಜುಲೈದಲ್ಲಿ ಯಾವ ಪ್ರಕಾರ ಬರಬೇಕು ಬಂದಿಲ್ಲ. ಆದರೆ ಒಂದು ತಿಂಗಳಲ್ಲಿ ಬೀಳುವಂತಹ ಮಳೆ 7 ದಿವಸದಲ್ಲಿ ಬೀಳ್ತಾ ಇದೆ. 7 ದಿವಸದಲ್ಲಿ ಬೀಳುವಂತಹ ಮಳೆ ಒಂದೇ ದಿವಸದಲ್ಲಿ ಬೀಳ್ತಾ ಇದೆ. ಹೀಗಾಗಿ ಫ್ಲಾಶ್ ಫ್ಲಡ್ಸ್ ಬಂದು ಸಂಪೂರ್ಣ 12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಲ್ಲಾ ರೈತರು ಬೆಳೆದಂತ ಬೆಳೆ ನಷ್ಟ ಆಯಿತು. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಮೀಕ್ಷೆಗಾಗಿ ಕರ್ಕೊಂಡು ಹೋಗಿದ್ದೆ. ಅಂದ್ರೆ ಇವೆಲ್ಲ ಏನು ಪ್ರಕೃತಿ ವಿಕೋಪದಿಂದ ಯಾವ ರೀತಿಯಲ್ಲಿ ವೈಪರೀತ್ಯ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಹಾನಿ ಆಗ್ತಾ ಇದೆ, ಇದೆಲ್ಲವೂ ನೋಡಿದರೆ ಮುಂದೊಂದು ದಿನ ಇಡೀ ಮನುಕುಲಕ್ಕೆ ಮಾರಕ ಆಗ್ತದೆ. ಹೀಗಾಗಿ ಪ್ರಕೃತಿ ಉಳಿಸಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಅದು ಮಾಡಬೇಕು ಅಂತ ಹೇಳಿದ್ರೆ ಅರಣ್ಯ ಉಳಿಸಬೇಕು. ಕಾಡಿದ್ರೆ ನಾಡು ಅಂತ ಹೇಳ್ತೀವಿ. ಅದು ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರೇ ಉಸಿರು. ಇದೇ ನಮ್ಮ ಉಸಿರಾಗುವಂತ ಕೆಲಸ ಇವತ್ತು ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಅರಣ್ಯ ಸಂರಕ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಕೆಲಸ. ಈ ಅರಣ್ಯ ಸಂರಕ್ಷಣೆಯನ್ನ ಹೇಗೆ ಮಾಡಬೇಕು, ಜವಾಬ್ದಾರಿಯಲ್ಲಿರುವಂತಹವರು ಯಾವ ರೀತಿ ಕೆಲಸವನ್ನು ನಿಭಾಯಿಸಬೇಕು, ಅದರಲ್ಲೂ ಅರಣ್ಯ ಮತ್ತು ಮಾನವ ಒಂದು ವಿಶೇಷವಾದಂತಹ ಸಂಪರ್ಕ ಕೊಂಡಿ ಇದೆ. ಈ ಬಗ್ಗೆ ಅಧಿಕಾರದಲ್ಲಿರುವಂತಹವರು ಗಮನಿಸಿದರೆ ಅರಣ್ಯಕ್ಕೆ ಎದುರಾಗುವಂತಹ ಕುತ್ತುಗಳು ದೂರ ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರನ್ನ. ಸರ್, ವೆಲ್ಕಮ್. ಸರ್, ನೀವು ಈ ಇಲಾಖೆಯನ್ನ ನಿಭಾಯಿಸಿದ ಮೇಲೆ, ನಿಮಗೆ ಈ ಜವಾಬ್ದಾರಿ ಸಿಕ್ಕ ಮೇಲೆ ಏನೆಲ್ಲ ಸವಾಲುಗಳು ಎದುರಾದವು ಅಂತ ಅರಣ್ಯ ಸಚಿವರಾಗಿ ತಾವು ಅಧಿಕಾರವನ್ನು ವಹಿಸಿಕೊಂಡ ನಂತರ? ಅರಣ್ಯ ಸಚಿವನಾಗಿ 2 ವರ್ಷ 5 ತಿಂಗಳಾಯಿತು. ನಮ್ಮ ಸರ್ಕಾರ ಬಂದ ಮೇಲೆ ನನಗೆ ನಮ್ಮ ವರಿಷ್ಠರು ಅರಣ್ಯ ಪರಿಸರ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟರು. ನಾನು ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆಯಿಂದ ಬಂದವನಾಗಿದ್ದೇನೆ. ಅರಣ್ಯ ಸಚಿವನಾಗಕ್ಕಿಂತ ಪೂರ್ವದಲ್ಲಿ ನನಗೆ ಅರಣ್ಯದ ಬಗ್ಗೆ, ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಮಾಹಿತಿ ಇತ್ತು. ಆದರೆ ಅರಣ್ಯ ಸಚಿವನಾದ್ಮೇಲೆ ಅರಣ್ಯದ ಮಹತ್ವ ಏನಿದೆ, ಇವತ್ತು ಇಡೀ ಜಗತ್ತಿನ ಎದುರುಗಡೆ, ಮನುಕುಲದ ಎದುರುಗಡೆ ಒಂದು ದೊಡ್ಡ ಸವಾಲಿದೆ, ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್. ಈ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪಗಳಾಗ್ತಾ ಇದ್ದಾವೆ, ಏನೇನು ಅನಾಹುತಗಳಾಗ್ತಾ ಇದ್ದಾವೆ,
ನಾವೆಲ್ಲ ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೇವೆ. ಇವತ್ತೇನು ಗುಡ್ಡ ಕುಸಿತ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತಾ ಇದೆ, ಸುನಾಮಿ ಬರ್ತಾ ಇದೆ. ಇವೆಲ್ಲದರಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ನಾವು ಮಾಧ್ಯಮದಲ್ಲೂ ನೋಡಿದ್ದೇವೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಶಿರೂರದಲ್ಲಿ ಗುಡ್ಡ ಕುಸಿತ ಆಗಿ ಸುಮಾರು ಜನ ಮೃತಪಟ್ಟಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಹಾಗೆ ವಯನಾಡದಲ್ಲಿ ಗುಡ್ಡ ಕುಸಿತ ಆಗಿನೂ ಸುಮಾರು ಒಂದೊಂದು ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದು ನಾವು ನೋಡ್ತಾ ಇದ್ದೇವೆ. ಈಗ ಉತ್ತರಾಖಂಡದಲ್ಲಿ ಮೆಗಾ ಸ್ಫೋಟ ಆಗ್ತಾ ಇದೆ. ಈಗ ಇತ್ತೀಚೆಗೆ ನೋಡಿದ್ವಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಅಲ್ಲಿ ಜಾಸ್ತಿ ಮಳೆ ಏನಿಲ್ಲ. ವಾಡಿಕೆಯಂತೆ 800-900 mm ಮಳೆ ಬರ್ತದೆ. ಈ ಸಲ ಮಳೆ ಜೂನ್ನಲ್ಲಿ ಜುಲೈದಲ್ಲಿ ಯಾವ ಪ್ರಕಾರ ಬರಬೇಕು ಬಂದಿಲ್ಲ. ಆದರೆ ಒಂದು ತಿಂಗಳಲ್ಲಿ ಬೀಳುವಂತಹ ಮಳೆ 7 ದಿವಸದಲ್ಲಿ ಬೀಳ್ತಾ ಇದೆ. 7 ದಿವಸದಲ್ಲಿ ಬೀಳುವಂತ ಮಳೆ ಒಂದೇ ದಿವಸದಲ್ಲಿ ಬೀಳ್ತಾ ಇದೆ. ಹೀಗಾಗಿ ಫ್ಲಾಶ್ ಫ್ಲಡ್ಸ್ ಬಂದು ಸಂಪೂರ್ಣ 12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಲ್ಲಾ ರೈತರು ಬೆಳೆದಂತ ಬೆಳೆ ನಷ್ಟ ಆಯಿತು. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಮೀಕ್ಷೆಗಾಗಿ ಕರ್ಕೊಂಡು ಹೋಗಿದ್ದೆ. ಅಂದ್ರೆ ಇವೆಲ್ಲ ಏನು ಪ್ರಕೃತಿ ವಿಕೋಪದಿಂದ ಯಾವ ರೀತಿಯಲ್ಲಿ ವೈಪರೀತ್ಯ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಹಾನಿ ಆಗ್ತಾ ಇದೆ, ಇದೆಲ್ಲವೂ ನೋಡಿದರೆ ಮುಂದೊಂದು ದಿನ ಇಡೀ ಮನುಕುಲಕ್ಕೆ ಮಾರಕ ಆಗ್ತದೆ. ಹೀಗಾಗಿ ಪ್ರಕೃತಿ ಉಳಿಸಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಅದು ಮಾಡಬೇಕು ಅಂತ ಹೇಳಿದ್ರೆ ಅರಣ್ಯ ಉಳಿಸಬೇಕು. ಕಾಡಿದ್ರೆ ನಾಡು ಅಂತ ಹೇಳ್ತೀವಿ. ಅದು ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರೇ ಉಸಿರು. ಸಂರಕ್ಷಣೆ ಇದೇ ನಮ್ಮ ಉಸಿರಾಗುವಂತ ಕೆಲಸ ಇವತ್ತು ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಅರಣ್ಯ ಸಂರಕ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಕೆಲಸ. ಈ ಅರಣ್ಯ ಸಂರಕ್ಷಣೆಯನ್ನ ಹೇಗೆ ಮಾಡಬೇಕು, ಜವಾಬ್ದಾರಿಯಲ್ಲಿರುವಂತಹವರು ಯಾವ ರೀತಿ ಕೆಲಸವನ್ನು ನಿಭಾಯಿಸಬೇಕು, ಅದರಲ್ಲೂ ಅರಣ್ಯ ಮತ್ತು ಮಾನವ ಒಂದು ವಿಶೇಷವಾದಂತಹ ಸಂಪರ್ಕ ಕೊಂಡಿ ಇದೆ. ಈ ಬಗ್ಗೆ ಅಧಿಕಾರದಲ್ಲಿರುವಂತಹವರು ಗಮನಿಸಿದರೆ ಅರಣ್ಯಕ್ಕೆ ಎದುರಾಗುವಂತಹ ಕುತ್ತುಗಳು ದೂರ ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರನ್ನ. ಸರ್, ವೆಲ್ಕಮ್. ಸರ್, ನೀವು ಈ ಇಲಾಖೆಯನ್ನ ನಿಭಾಯಿಸಿದ ಮೇಲೆ, ನಿಮಗೆ ಈ ಜವಾಬ್ದಾರಿ ಸಿಕ್ಕ ಮೇಲೆ ಏನೆಲ್ಲ ಸವಾಲುಗಳು ಎದುರಾದವು ಅಂತ ಅರಣ್ಯ ಸಚಿವರಾಗಿ ತಾವು ಅಧಿಕಾರವನ್ನು ವಹಿಸಿಕೊಂಡ ನಂತರ? ಅರಣ್ಯ ಸಚಿವನಾಗಿ 2 ವರ್ಷ 5 ತಿಂಗಳಾಯಿತು. ನಮ್ಮ ಸರ್ಕಾರ ಬಂದ ಮೇಲೆ ನನಗೆ ನಮ್ಮ ವರಿಷ್ಠರು ಅರಣ್ಯ ಪರಿಸರ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟರು. ನಾನು ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆಯಿಂದ ಬಂದವನಾಗಿದ್ದೇನೆ. ಅರಣ್ಯ ಸಚಿವನಾಗಕ್ಕಿಂತ ಪೂರ್ವದಲ್ಲಿ ನನಗೆ ಅರಣ್ಯದ ಬಗ್ಗೆ, ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಮಾಹಿತಿ ಇತ್ತು. ಆದರೆ ಅರಣ್ಯ ಸಚಿವನಾದ್ಮೇಲೆ ಅರಣ್ಯದ ಮಹತ್ವ ಏನಿದೆ, ಇವತ್ತಿಡೀ ಜಗತ್ತಿನ ಎದುರುಗಡೆ, ಮನುಕುಲದ ಎದುರುಗಡೆ ಒಂದು ದೊಡ್ಡ ಸವಾಲಿದೆ, ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್. ಈ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪಗಳಾಗ್ತಾ ಇದ್ದಾವೆ, ಏನೇನು ಅನಾಹುತಗಳಾಗ್ತಾ ಇದ್ದಾವೆ, ನಾವೆಲ್ಲ ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೇವೆ. ಇವತ್ತೇನು ಗುಡ್ಡ ಕುಸಿತ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತಾ ಇದೆ, ಸುನಾಮಿ ಬರ್ತಾ ಇದೆ. ಇವೆಲ್ಲದರಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ನಾವು ಮಾಧ್ಯಮದಲ್ಲೂ ನೋಡಿದ್ದೇವೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಶಿರೂರದಲ್ಲಿ ಗುಡ್ಡ ಕುಸಿತ ಆಗಿ ಸುಮಾರು ಜನ ಮೃತಪಟ್ಟಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಹಾಗೆ ವಯನಾಡದಲ್ಲಿ ಗುಡ್ಡ ಕುಸಿತ ಆಗಿನೂ ಸುಮಾರು ಒಂದೊಂದು ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದು ನಾವು ನೋಡ್ತಾ ಇದ್ದೇವೆ. ಈಗ ಉತ್ತರಾಖಂಡದಲ್ಲಿ ಮೆಗಾ ಸ್ಫೋಟ ಆಗ್ತಾ ಇದೆ. ಈಗ ಇತ್ತೀಚೆಗೆ ನೋಡಿದ್ವಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಅಲ್ಲಿ ಜಾಸ್ತಿ ಮಳೆ ಏನಿಲ್ಲ. ವಾಡಿಕೆಯಂತೆ 800-900 mm ಮಳೆ ಬರ್ತದೆ. ಈ ಸಲ ಮಳೆ ಜೂನ್ನಲ್ಲಿ ಜುಲೈದಲ್ಲಿ ಯಾವ ಪ್ರಕಾರ ಬರಬೇಕು ಬಂದಿಲ್ಲ. ಆದರೆ ಒಂದು ತಿಂಗಳಲ್ಲಿ ಬೀಳುವಂತಹ ಮಳೆ 7 ದಿವಸದಲ್ಲಿ ಬೀಳ್ತಾ ಇದೆ. 7 ದಿವಸದಲ್ಲಿ ಬೀಳುವಂತ ಮಳೆ ಒಂದೇ ದಿವಸದಲ್ಲಿ ಬೀಳ್ತಾ ಇದೆ. ಹೀಗಾಗಿ ಫ್ಲಾಶ್ ಫ್ಲಡ್ಸ್ ಬಂದು ಸಂಪೂರ್ಣ 12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಲ್ಲಾ ರೈತರು ಬೆಳೆದಂತ ಬೆಳೆ ನಷ್ಟ ಆಯಿತು. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಮೀಕ್ಷೆಗಾಗಿ ಕರ್ಕೊಂಡು ಹೋಗಿದ್ದೆ. ಅಂದ್ರೆ ಇವೆಲ್ಲ ಏನು ಪ್ರಕೃತಿ ವಿಕೋಪದಿಂದ ಯಾವ ರೀತಿಯಲ್ಲಿ ವೈಪರೀತ್ಯ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಹಾನಿ ಆಗ್ತಾ ಇದೆ, ಇದೆಲ್ಲವೂ ನೋಡಿದರೆ ಮುಂದೊಂದು ದಿನ ಇಡೀ ಮನುಕುಲಕ್ಕೆ ಮಾರಕ ಆಗ್ತದೆ. ಹೀಗಾಗಿ ಪ್ರಕೃತಿ ಉಳಿಸಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಅದು ಮಾಡಬೇಕು ಅಂತ ಹೇಳಿದ್ರೆ ಅರಣ್ಯ ಉಳಿಸಬೇಕು. ಕಾಡಿದ್ರೆ ನಾಡು ಅಂತ ಹೇಳ್ತೀವಿ. ಅದು ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರೇ ಉಸಿರು.
ಸಂರಕ್ಷಣೆ ಇದೇನು ನಮ್ಮ ಮಾಡೋದು. ಉಸಿರಾಗುವಂತ ಕೆಲಸ ಇವತ್ತು ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्न साई गोल्ड पैलेस नल्ली.